ಪ್ರಾವಿಷನ್ ಇದೆಯಾ ನೋಡಿ ಸರ್, ಏನಾದ್ರು ಮಾಡಕ್ಕಾಗುತ್ತಾ ನೋಡಿ. ಆಯ್ತು, ರವೀಂದ್ರ ಪ್ರಭು ಅವರು ಹೇಳ್ತಾರೆ ಒಂದು 10% ಅಷ್ಟು ಡೆಪಾಸಿಟ್ ನಾವು ಎಕ್ಸೆಸ್ ಫಂಡ್ ಏನ್ ಬರುತ್ತೆ ಅದನ್ನ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಬಹುದಾ ಅಂತ ಪ್ರಯತ್ನ ಮಾಡಿ ಅಂತ. ಖಂಡಿತವಾಗಿ ಈ ಬಗ್ಗೆ ಆಡಳಿತ ಮಂಡಳಿ ಒಂದು ಗ್ಯಾರಂಟಿ ಇಲ್ಲ ರಿಟರ್ನ್ ನೋಡಿ. ಈ ಬಗ್ಗೆ ನುರಿತ ತಜ್ಞರು ಈಗ ತಾನೇ ಆಗಮಿಸ್ತಾ ನಮ್ಮ ಸಹಕಾರ ಸಂಘಗಳ ಅಪರ ನಿಬಂಧಕರು ಸರ್ ಸಬ್ಜೆಕ್ಟ್ ಇದು ಬಂದಿದ್ದಾರೆ. ಆಕ್ಟ್ ಅಂಡ್ ರೂಲ್ಸ್ ಬಗ್ಗೆ ನಮಗೆ ಸ್ವಲ್ಪ ಒಂದು 10 ನಿಮಿಷದ ಪಾಠ ಮಾಡಬೇಕು ಅಂತೇಳಿ ಸಾಹೇಬ್ರ ಹತ್ರ ಕೇಳ್ಕೊತೀನಿ. ಮ್ಯೂಚುವಲ್ ಫಂಡ್ ಬಗ್ಗೆ ಈ ನಮ್ಮ ಫಂಡ್ ಅನ್ನ ಯಾವ ಲಿಮಿಟೇಷನ್ಸ್ ಏನಿದೆ ಅನ್ನೋದನ್ನ ಸಾಹೇಬರು ನಮ್ಮ ಸಭೆಗೆ, ಅವರು ನಮ್ಮ ಸದಸ್ಯರು, ಅವರು ಪ್ರತಿ ಸಲ ಬಂದು ಇಲಾಖೆಯಲ್ಲಿ ಹೊಸದಾಗಿ ಏನು ಬದಲಾವಣೆಗಳಾಗ್ತಾ ಇದೆ, ನಮಗೆ ಕಾಲ ಕಾಲಕ್ಕೆ ಏನು ಹೊಸ ಬದಲಾವಣೆ ತಕ್ಷಣ ತಿಳಿಸಿ ನಮ್ಮನ್ನ ಮಾರ್ಗದರ್ಶನ ಮಾಡಿ ನಮ್ಮ ಸಂಸ್ಥೆ ಒಂದು ಅಭಿವೃದ್ಧಿ ಪಥದಲ್ಲಿ ಸಾಗೋಕೆ ಇಂತಹ ಹಲವಾರು ನಮ್ಮ ಸದಸ್ಯರೇ ಕಾರಣರಾಗಿರ್ತಾರೆ. ಅದನ್ನ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಬಹುದಾ ಅಂತ ನೀವು ಕೇಳಿದ್ರಿ. ಅದಕ್ಕೆ ಕಾನೂನಿನ ಕರೆಕ್ಟ್ ಆದ ಉತ್ತರವನ್ನು ಸಾಹೇಬರೇ ಈಗ ನೀಡಲಿಕ್ಕಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತಕ್ಕಂತಹ ಗಣ್ಯರೇ ಹಾಗೂ ಎಲ್ಲ ಸರ್ವ ಸದಸ್ಯರೇ, ನಾವು ಸಹಕಾರ ಇಲಾಖೆಯಲ್ಲಿ ಮ್ಯೂಚುವಲ್ ಫಂಡ್ಸ್ನಲ್ಲಿ ಮಾಡಲಿಕ್ಕೆ ಈಗ ನಿಯಮದಲ್ಲಿ ಅವಕಾಶಗಳಿಲ್ಲ. ಯಾಕೆಂದರೆ ಅದು ಅಬ್ಜೆಕ್ಷನ್ಸ್ ಆಗ್ತದೆ. ಅದರಿಂದಾಗಿ ಅದರ ಬದಲು ಬೇರೆ ನಾವು ಇನ್ನೇನಾದರೂ ಕೂಡ ಪ್ರಾಫಿಟಬಲ್ ಆಗಿ ಹೂಡಲಿಕ್ಕೆ ಏನು ಬೇಕು ಅದನ್ನು ಆಡಳಿತ ಮಂಡಳಿ ಜೊತೆ ನಾವು ಅದನ್ನು ಚರ್ಚೆ ಮಾಡ್ತೀವಿ. ಬರೀ SGL ಅಕೌಂಟಲ್ಲಿ ಹಾಕ್ಲಿಕ್ಕೆ ಅವಕಾಶ ಇದೆ. ಅದು ಬಿಟ್ಟರೆ ಎಲ್ಲಿ ನಮ್ಮಲ್ಲಿ ಅವ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಈಗ ನಮ್ಮ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲೇ ಎಲ್ಲಾದರೂ ಕೂಡ ಉತ್ತಮವಾಗಿರ್ತಕ್ಕಂಥ ಶೆಡ್ಯೂಲ್ ಬ್ಯಾಂಕ್ಗಳಲ್ಲಿ, ಎಸ್ಪೆಷಲಿ ಶೆಡ್ಯೂಲ್ ಬ್ಯಾಂಕ್ಗಳಲ್ಲಿ, ಇಟ್ಸ್ ನಾಟ್ ದ ಶೆಡ್ಯೂಲ್ ಬ್ಯಾಂಕ್ ಅಂದರೆ 1000 crores and above ಇರ್ತಕ್ಕಂಥದ್ರಲ್ಲಿ ಹೂಡಿಕೆ ಮಾಡೋದಕ್ಕೆ ಅವಕಾಶ ಇದೆ. ಅದು ಬಿಟ್ಟರೆ SGL ಅಲ್ಲಿ ಅವಕಾಶ ಇದ್ದಾವೆ. ಆ ಥರದಲ್ಲಿ ಅವಕಾಶಗಳು ಮಾತ್ರ ಇದ್ದಾವೆ. ಬಟ್ ಮ್ಯೂಚುವಲ್ ಫಂಡ್ಸಲ್ಲಿ ಹಾಕಲಿಕ್ಕೆ ಅವಕಾಶ ಇಲ್ಲ. ಮತ್ತು ಉಳಿದಂತೆ ಈಗ ಸರ್ಕಾರ ಈ ವರ್ಷ ಪ್ರಪೋಸ್ ಮಾಡಿರ್ತಕ್ಕಂತಹ ಕೆಲವೊಂದು ಬದಲಾವಣೆಗಳು, ಯಾಕೆ ನಾನೇ ಇವತ್ತು ಸರ್ಕಾರದ ಜಂಟಿ ಕಾರ್ಯದರ್ಶಿನೂ ಕೂಡ ಇದ್ದೇನೆ. ನಾನು ವಿಶೇಷಾಧಿಕಾರಿ ಮತ್ತು ಸರ್ಕಾರದ ಜಂಟಿ ಕಾರ್ಯದರ್ಶಿ ಇದ್ದು ಮತ್ತು ಈ ಕಾಯ್ದೆ ಅಮೆಂಡ್ಮೆಂಟ್ ಸಮಿತಿಯ ಸದಸ್ಯ ಕಾರ್ಯದರ್ಶಿ ನಾನೇ ಇರೋದ್ರಿಂದಾಗಿ ಮೊನ್ನೆ ಆಗಿರ್ತಕ್ಕಂಥ ಕೆಲವೊಂದು ಬದಲಾವಣೆಗಳ ಬಗ್ಗೆ ಹೇಳ್ತೇನೆ. ನಾವು ಪ್ರಮುಖವಾಗಿ ಏನು ಇವತ್ತು ಕಡ್ಡಾಯವಾಗಿ 5 ವರ್ಷಗಳಲ್ಲಿ 2 ಜನರಲ್ ಬಾಡಿಯನ್ನು ಅಟೆಂಡ್ ಆಗಲೇಬೇಕು, ಇಲ್ಲಾಂದರೆ ತಮಗೆ ವೋಟಿಂಗ್ ರೈಟ್ ಇಲ್ಲ ಅಂತಕ್ಕಂಥದ್ದು ಏನಿತ್ತು ಅದನ್ನು ಕೈಬಿಟ್ಟಿದ್ದೇವೆ. ದಟ್ ವಿ ಹ್ಯಾವ್ ಗಿವನ್ ಅಪ್. ಆನಂತರ ಎರಡನೇದಾಗಿ 24ನಲ್ಲಿದ್ದಂತಹದ್ದು 5ರಲ್ಲಿ 2 ಜನರಲ್ ಬಾಡಿಯನ್ನು ಅಟೆಂಡ್ ಆಗಬೇಕು ಅಂತಕ್ಕಂಥದ್ದು ಅದನ್ನು ಕೈಬಿಟ್ಟಿದ್ದೇವೆ. ಇನ್ನು ಉಳಿದಂತೆ ಯಾತಕ್ಕೆ ಕೈ ಬಿಟ್ವಿ ಅನ್ನೋದನ್ನು ಪ್ರಸ್ತಾಪ ಹೇಳ್ತೇನೆ. ಈಗ ಸಾಕಷ್ಟು ಜನ ಏನಾಗ್ತಾ ಇತ್ತು, ಯಾರು 1 ಜನರಲ್ ಬಾಡಿನೂ ಅಟೆಂಡ್ ಮಾಡಿರ್ತಾ ಇರಲಿಲ್ಲ. ಆದರೆ ಹೈಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ವೋಟಿಂಗ್ ರೈಟನ್ನು ಕೊಡ್ತಾ ಇದ್ರು, ಎಲ್ಲರಿಗೂ ಕಂಟೆಸ್ಟಿಂಗ್ ರೈಟನ್ನು ಕೊಡ್ತಾ ಇದ್ರು. ಸೊ ಯಾರು ದುಡ್ಡು ಇರ್ತದೋ ಅವರು ಹೋಗಿ ಅಡ್ವೊಕೇಟ್ಗಳ ಮುಖಾಂತರವಾಗಿ ಹೋಗಿ ತಗೊಳ್ತಾ ಇದ್ರು. ಅಲ್ಲೇನು ಮಾಡ್ತಾರೆ, ದೊಡ್ಡ ಒಂದು ಪಟ್ಟಿ ಕೊಟ್ಬಿಡ್ತಾ ಇದ್ರು 400-500 ಜನ. ಆ 400-500 ಜನದಲ್ಲಿ ಹೈಕೋರ್ಟ್ ಇವ್ರು ಯಾರು ಸದಸ್ಯರಿದ್ದಾರಾ ಅಥವಾ ಇವರು ಬದುಕಿದಾರಾ ಅಥವಾ ಇವರು ಏನಾದರೂ ಕೂಡ ಆಕ್ಟಿವ್ ಆಗಿದ್ದಾರಾ ಏನೂ ನೋಡ್ತಾ ಇರಲಿಲ್ಲ. ಅನೆಕ್ಷರ್ ಡಿನಲ್ಲಿರ್ತಕ್ಕಂತಹ ಎಲ್ಲ ಸದಸ್ಯರುಗಳಿಗೂ ಕೂಡ ಮತದಾನದ ಹಕ್ಕನ್ನು ನೀಡಲಾಗಿದೆ ಅಥವಾ ಅವರು ಜನರಲ್ ಬಾಡಿ ಅಟೆಂಡ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಅಂತೇಳಿ ಕೊಡ್ತಾ ಇದ್ರು. ಅದರಿಂದಾಗಿ ಏನಾಗಿದೆ, ಸುಮ್ಮನೆ ಯಾಕೆ ಅಡ್ವೊಕೇಟ್ಸ್ಗಳಿಗೆ ಹೆಲ್ಪ್ ಮಾಡೋದು ನಾವು ಅಂತ ಹೇಳಿ ಅದನ್ನು ಜನರಲ್ ಬಾಡಿಯನ್ನು ಕಡ್ಡಾಯ ಅಂತಕ್ಕಂಥದ್ದನ್ನು ಬಿಟ್ಬಿಡೋಣ. ಅನಗತ್ಯವಾಗಿ ಯಾರು ಹೋಗ್ತಾರೆ ಎಲ್ಲರಿಗೂ ಸಿಕ್ಕಿದೆ ವೋಟಿಂಗ್ ರೈಟು, ಯಾರು ಹೋಗಲ್ವೋ ಅವ್ರಿಗೆ ಸಿಗಲ್ಲ. ಅದರ ಬದಲು ಕೈ ಬಿಡೋದೇ ಸೂಕ್ತ ಅಂತೇಳಿ ನಾವು ಸರ್ಕಾರದಲ್ಲಿ ಚಿಂತನೆ ಮಾಡಿದ್ದು. ತದನಂತರದಲ್ಲಿ ಕನಿಷ್ಠ ವ್ಯವಹಾರ ಮಾಡಬೇಕು ಅಂತಿದೆ. ಈಗ ನಮ್ಮ ಬೈಲಾದಲ್ಲಿ ಕನಿಷ್ಠ ವ್ಯವಹಾರ ಆಯಾ ಬೈಲಾಗಳಲ್ಲಿ ಏನಿರ್ತದೆ ಅದಿರ್ತದೆ. ಅದರಲ್ಲೂ ಕೂಡ ತಮಗೆ ಗೊತ್ತಿರೋ ಪ್ರಕಾರ 97 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆದ ನಂತರದಲ್ಲಿ 2 ವರ್ಷಗಳ ಕಾಲ ಕನಿಷ್ಠ ವ್ಯವಹಾರ ಮಾಡಬೇಕು ಅಂತೇಳಿ ಇತ್ತು. ಅದನ್ನು ಕೈ ಬಿಡಬೇಕು ಅಂತಲೇ ಪ್ರಸ್ತಾಪವನ್ನು ಮಾಡಿದರು. ಅದಕ್ಕೂ ಕೂಡ ಹೈಕೋರ್ಟಿಂದ ಹೋಗಿ ತರ್ತಾ ಇದ್ರು. ಬಟ್ ಆದರೆ ಸ್ಲೀಪಿಂಗ್ ಮೆಂಬರ್ಸ್ಗಳೇ ಜಾಸ್ತಿ ಆಗ್ತಾರೆ, ಆಕ್ಟಿವ್ ಮೆಂಬರ್ಸ್ಗಳು ಯಾರೂ ಇರೋದಿಲ್ಲ. ಸಂಘದ ವ್ಯವಹಾರ ನಡೆಯೋದಾದರೂ ಹೇಗೆ, ಅದರಿಂದಾಗಿ ಇದನ್ನು ಮಾಡೋದು ಬೇಡ ಅಂತ ಹೇಳಿ HK ಪಾಟೀಲ್ ಸಾಹೇಬರು ಲಾ ಮಿನಿಸ್ಟರ್ ಕೂಡ ಇದ್ದಾರೆ, ಅವರು ಮತ್ತು ನಾವೆಲ್ಲರೂ ಕೂಡ ಇದನ್ನು ವಿರೋಧ ಮಾಡಿದ್ರಿಂದಾಗಿ ಇದು ಪ್ರಸ್ತಾಪ ಆಗಿ ಅಸೆಂಬ್ಲಿನಲ್ಲಿ ಪಾಸ್ ಆಗಿತ್ತು, ಪರಿಷತ್ತಲ್ಲಿ ಪಾಸ್ ಆಗಿರಲಿಲ್ಲ. ಮತ್ತೆ ಅದು ಪರಿಷತ್ತಲ್ಲಿ ಸರ್ಕಾರಕ್ಕೆ ಬಹುಮತ ಇಲ್ಲದ ಕಾರಣ ಜಂಟಿ ಸದನ ಅದು ಆ್ಯಕ್ಚುಲಿ ಒಂದು ಜಾಯಿಂಟ್ ಸೆಲೆಕ್ಟ್ ಕಮಿಟಿಗೆ ಅಂತ ಹಾಕಿದ್ರು. ಅಲ್ಲಿ ಬಂದಂಥ ಸಂದರ್ಭದಲ್ಲೂ ಕೂಡ ನಾವು ಇದನ್ನು ಮಂಡನೆ ಮಾಡಿದಾಗ ಸರ್ಕಾರ ಒಪ್ಪಿಕೊಂಡು ಕನಿಷ್ಠ ವ್ಯವಹಾರ ಈಗ 5 ವರ್ಷದಲ್ಲಿ 2 ವರ್ಷ ಕನಿಷ್ಠ ವ್ಯವಹಾರ ಮಾಡಲೇಬೇಕು ಅನ್ನೋದಿದೆ. ಅದನ್ನು ಕೈ ಬಿಡಬೇಕು ಅಂತ ಮಾಡಿತ್ತು. ಬಟ್ ಆದರೆ ಅದು ಕಂಟಿನ್ಯೂ ಆಗಿದೆ. ಸೊ ಅಲ್ಲಿಗೆ 2 ಜನರಲ್ ಬಾಡಿ ಇಲ್ಲ, 2 ವರ್ಷದ ವ್ಯವಹಾರ ಕಡ್ಡಾಯವಾಗಿ ನಾವು ಮಾಡಲೇಬೇಕಾಗ್ತದೆ. ಸೊ ದಿಸ್ ಇಸ್ ದ ಫಸ್ಟ್ ಥಿಂಗ್. ಇನ್ನು ಉಳಿದಂತೆ ಪ್ರಮುಖವಾಗಿ ಇರ್ತಕ್ಕಂತಹ ಮತ್ತೊಂದು ಬದಲಾವಣೆ ಅಂತಂದರೆ ಚುನಾವಣಾ ಸಹಕಾರ ಚುನಾವಣಾ
ಆಯೋಗ ಬಂದಿತ್ತು, ಅದನ್ನ ಪ್ರಾಧಿಕಾರ ಅಂತ ಹೇಳಿ ಕರಿತಾ ಇದ್ರು. ಅದನ್ನ ಕೈಬಿಟ್ಟು ಈಗ ನಿಬಂಧಕರ ಒಂದು ನೇತೃತ್ವದಲ್ಲೇ ಒಂದು ಎಲೆಕ್ಷನ್ ವಿಂಗ್ ಅಂತ ಹೇಳಿ ಮಾಡಿ ಅಡಿಷನಲ್ ಸ್ಟಾರ್ ಎಲೆಕ್ಷನ್ ವಿಂಗ್ ಅಂತ ಹೇಳಿ ಮಾಡ್ತಾ ಇದ್ದಾರೆ. ದಟ್ ಇಸ್ ದ ಸೆಕೆಂಡ್ ಒಂದು ಅಮೆಂಡ್ಮೆಂಟ್. ಥರ್ಡ್ಗೆ ಸಂಬಂಧಪಟ್ಟಂತೆ ಏನು ಸರ್ಕಾರದಲ್ಲಿ ಇವತ್ತು ಡೆಫಿನೇಷನ್ ಕ್ಲಾಸ್ ಅನ್ನ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಇದಕ್ಕೆ ಮೋಸ್ಟ್ ಪ್ರಾಬಲಿ ಕನಿಷ್ಠ ಒಂದು 400-500 ರಿಟ್ ಪಿಟಿಷನ್ ಬಿದ್ದರೂ ಆಶ್ಚರ್ಯ ಇಲ್ಲ. ಯಾಕೆಂದ್ರೆ ಇದರಲ್ಲಿ ಅಸಿಸ್ಟೆಡ್ ಸೊಸೈಟಿ ಅಂದ್ರೆ ಯಾರು, ಅಂದ್ರೆ ಈ ಅನುದಾನಿತ ಸಂಘಗಳು ಅಂದ್ರೆ ಯಾವುದು ಅನ್ನತಕ್ಕಂಥದ್ದು. ಅದರಲ್ಲಿ ಏನಾಗಿದೆ ಅಂತಂದ್ರೆ, ಈಗ ಉದಾಹರಣೆಗೆ ಸರ್ಕಾರದ ಅನುದಾನದಿಂದ ಈಗ ನಮಗೇನಾದ್ರೂ ಕೂಡ ಒಂದು ಸಂಸ್ಥೆಗೆ ಒಂದು ಸೈಟ್ ತಗೊಳ್ತೀವಿ ಅಂತಂದಾಗ ನಮಗೆ 50% ಅಲ್ಲಿ ಕೊಡ್ತಾರೆ. ಯಾಕೆಂದ್ರೆ ಸಹಕಾರ ಸಂಸ್ಥೆಗಳು ಅಂದ್ರೆ 50% ಡಿಸ್ಕೌಂಟ್ ಅಲ್ಲಿ ಕೊಡ್ತಾರೆ. ಈಗ ನಾವು ಟ್ಯಾಕ್ಸ್ ಕಟ್ಟಬೇಕಾದಾಗಲೂ ಕೂಡ ಟ್ಯಾಕ್ಸ್ ಅಲ್ಲೂ ನಮಗೆ 50% ಡಿಸ್ಕೌಂಟ್ ಇರುತ್ತೆ. ಸೊ ತದನಂತರದಲ್ಲಿ ಸರ್ಕಾರದಿಂದ ಯಾವುದೇ ರೀತಿಯ ಅನುದಾನ, ಅದರಲ್ಲಿ ಉದಾಹರಣೆಗೆ ಏನು ಅಂತಂದ್ರೆ MP ಗ್ರಾಂಟ್ ಬಂದಿರಬಹುದು, MLA ಗ್ರಾಂಟ್ ಬಂದಿರಬಹುದು, ಜಿಲ್ಲಾ ಪಂಚಾಯತ್ನಿಂದ, ತಾಲೂಕು ಪಂಚಾಯತ್, ಸೆಂಟ್ರಲ್ ಗೌರ್ಮೆಂಟ್ ಇಂದ, MLA MLC ಗ್ರಾಂಟ್ ಯಾವುದೇ ಬಂದಿದ್ರು ಕೂಡ ಆ ಎಲ್ಲ ಗ್ರಾಂಟ್ಗಳನ್ನು ನಾವು ಬಳಸ್ಕೊಂಡಿದ್ರೆ ಅದು ಕೂಡ ಅಸಿಸ್ಟೆಡ್ ಅಂತಾನೆ ಹೇಳಿ ಮಾಡಿ ಈಗ ಅಸಿಸ್ಟೆಡ್ ಸೊಸೈಟಿ ಅಂತಕ್ಕಂಥ ಡೆಫಿನೇಷನ್ ಅನ್ನು ತುಂಬಾ ದೊಡ್ಡದು ಮಾಡಿಬಿಟ್ಟಿದ್ದಾರೆ. ಸೊ ದರ್ ಇಸ್ ದ ಒನ್ ಥಿಂಗ್. ಮೊದಲೇನಾಗಿತ್ತು, ಸರ್ಕಾರ ಸಾಲ, ಸರ್ಕಾರ ಷೇರು ಮತ್ತೆ ಸರ್ಕಾರದ ಗ್ಯಾರಂಟಿ ಯಾರಾದರೂ ಕೊಟ್ಟಿದ್ರೆ ಗೌರ್ಮೆಂಟ್ ಗ್ಯಾರಂಟಿ ನಾವು ಕೊಡ್ತೇವೆ. ಈಗ ಉದಾಹರಣೆಗೆ ಸಾಕಷ್ಟು ಸಂಸ್ಥೆಗಳಿಗೆ ನಾವು ಸರ್ಕಾರದಿಂದ ಗೌರ್ಮೆಂಟ್ ಗ್ಯಾರಂಟಿ ಕೊಡ್ತೀವಿ. ಯಾಕಂದ್ರೆ ನಾವು ರೈತರುಗಳಿಗೆ 0% ರೇಟಲ್ಲಿ ಕೊಡ್ತೀವಿ. ಅದು ಬಿಟ್ಟು 3% ಅಲ್ಲಿ 15 ಲಕ್ಷ ತನಕ ಕೊಡ್ತೀವಿ. 0% ರೇಟಲ್ಲಿ 5% ತನಕ ಕೂಡ ನಾವು ಲೋನನ್ನು ಎಲ್ಲ ರೈತರುಗಳಿಗೂ ಕೂಡ ಕೊಡ್ತಾರೆ. ಸೊ ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟ್ 20-30 ಲಕ್ಷ ರೈತರಿಗೆ 25,000 ಕೋಟಿಯನ್ನು ನಾವು ಕೊಟ್ಟಿದ್ದೀವಿ ಅದೇ ರೀತಿಯಲ್ಲಿ. ಹಾಗೆಯೇ ದೀರ್ಘಾವಧಿ ಸಾಲನೂ ಕೂಡ 3% ಬಡ್ಡಿ, ವಾರ್ಷಿಕ 3%. ವಾರ್ಷಿಕ 3% ಅಂದರೆ ಪ್ರತಿ ತಿಂಗಳು 4 ಅಣಿ ಬಡ್ಡಿ ಅಂತ. 4 ಅಣಿ ಬಡ್ಡಿನಲ್ಲಿ 15 ಲಕ್ಷ ತನಕ ಕೂಡ ಕೊಡ್ತೀವಿ. ಅದು ಎಲ್ಲ ಫಾರ್ಮರ್ಸ್ಗಳಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅದನ್ನು ಕೊಡ್ತಾ ಇದ್ದೀವಿ. ಸೊ ಈ ರೀತಿಯಾಗಿ ಸರ್ಕಾರದ ಗ್ಯಾರಂಟಿ, ಸರ್ಕಾರದ ಷೇರು, ಸರ್ಕಾರದ ಸಾಲ, ಸರ್ಕಾರ ಸಹಾಯಧನ, ಈ 4 ಇದ್ರೆ ಮಾತ್ರ ನಾವು ಕೊಡ್ತಾ ಇದ್ವಿ. ಈಗ ಏನಾಗಿದೆ ಅಂದರೆ ಅದರ ವ್ಯಾಪ್ತಿಯನ್ನು ತುಂಬಾ ದೊಡ್ಡದು ಮಾಡಿಬಿಟ್ಟು ಏನಾಗಿದೆ ಅಂದರೆ ಯಾವುದೇ ರೀತಿಯಾದಂಥ ಒಂದು ಅಸಿಸ್ಟೆನ್ಸ್ ಇರ್ಬೋದು, ಅಂದರೆ ನಮಗೆ ಭೂಮಿ ತೆಗೆದುಕೋಬೇಕಾದ್ರೆ, ಸೈಟ್ ತಗೋಬೇಕಾದ್ರೆ, ಅಥವಾ ನಮಗೆ ಟ್ಯಾಕ್ಸ್ ಕಟ್ಟಬೇಕಾದ್ರೆ ಯಾವುದೇ ರೀತಿಯಾದಂಥ ಒಂದು ಅಸಿಸ್ಟೆನ್ಸ್ ಬಂದಿದ್ರು ಕೂಡ ಅದು ಅನುದಾನಿತ ಸಂಸ್ಥೆ ಅಂತೇಳಿ ಮಾಡಿ ಅಂಥ ಸಂಸ್ಥೆಗಳಿಗೆ ಮೊದಲು ಒಂದು ನಾಮಿನೇಷನ್ ಸರ್ಕಾರ ಮಾಡ್ತಾ ಇತ್ತು. ಸರ್ಕಾರದ ಪ್ರತಿನಿಧಿಯಾಗಿ ನಿಮ್ಮ ಆಡಳಿತ ಮಂಡಳಿಗೆ ಒಬ್ಬರನ್ನ ನೇಮಕ ಮಾಡ್ತಾ ಇದ್ವಿ. ಈಗ ಅದನ್ನ 3 ಜನರನ್ನ ಮಾಡಿದ್ದಾರೆ. ಆ 3 ಜನರಲ್ಲಿ ಒಬ್ಬರು SC ಇರ್ತಾರೆ, ಒಬ್ಬರು ST ಇರ್ತಾರೆ, ಒಬ್ಬರು ಜನರಲ್ ಇರ್ತಾರೆ. ಔಟ್ ಆಫ್ ದಿಸ್ 3 1 ವಿಲ್ ಬಿ ವುಮನ್ ಅನ್ನೋ ಥರದಲ್ಲಿ ಮಾಡಿದ್ದಾರೆ. ಸೊ ಈ ರೀತಿಯಾಗಿ ಬದಲಾವಣೆಗಳನ್ನು ತಂದಿದ್ದಾರೆ. ಸೊ ಸಾಕಷ್ಟು ಈ ರೀತಿಯ ಬದಲಾವಣೆಗಳಾದ ನಂತರದಲ್ಲಿ ಈಗ DCC ಬ್ಯಾಂಕ್ಗಳು ಫೆಡರಲ್ ಮತ್ತು ಸೆಕೆಂಡರಿ ಅಂಡ್ ಅಪೆಕ್ಸ್ ಇನ್ಸ್ಟಿಟ್ಯೂಷನ್ಸ್ಗಳಿತ್ತು. ಫೆಡರಲ್ ಮತ್ತು ಅಪೆಕ್ಸ್ ಇನ್ಸ್ಟಿಟ್ಯೂಷನ್ಸ್ ಅಂತ. ಅಲ್ಲಿ ಯಾರು ಕೂಡ ಈಗ ನಮ್ಮ DCC ಬ್ಯಾಂಕ್ ಇರ್ಬೋದು, ಮೈಸೂರು ಮಿಲ್ಕ್ ಯೂನಿಯನ್ ಇರ್ಬೋದು, KMF ಇರ್ಬೋದು, ಇಂಥ ಅಪೆಕ್ಸ್ ಬ್ಯಾಂಕ್ ಇರ್ಬೋದು, ಇಂಥ ಸಂಸ್ಥೆಗಳಲ್ಲಿ ಯಾರು ನಮ್ಮ ಥರ ಬಿಡಿ ಸದಸ್ಯರಿರಲ್ಲ. ಬರೀ ಸಂಸ್ಥೆಗಳು ಮಾತ್ರ ಸದಸ್ಯರಿರ್ತವೆ. ಅಂದರೆ ಅವುಗಳು ಸೆಕೆಂಡರಿ ಇನ್ಸ್ಟಿಟ್ಯೂಷನ್ಸ್ ಅಂತೇಳಿ ಕರಿತೀವಿ, ಫೆಡರಲ್ ಇನ್ಸ್ಟಿಟ್ಯೂಷನ್ಸ್ ಅಂತೇಳಿ ಕರಿತೀವಿ. ಅಲ್ಲಿ ವ್ಯಕ್ತಿಗತ ಸದಸ್ಯರಿರಲ್ಲ, ಸಂಸ್ಥೆಗಳು ಮಾತ್ರ ಸದಸ್ಯರಿರ್ತಾರೆ. ಅಂತಹ ಸಂಸ್ಥೆಗಳು ಸದಸ್ಯರಿರ್ತಕ್ಕಂಥ ಸಂಘಗಳಲ್ಲಿ ರಿಸರ್ವೇಷನ್ಸ್ ಇರಲಿಲ್ಲ. ಆದರೆ ತಮಿಳುನಾಡಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತೇಳಿ ಈಗ ಅಲ್ಲಿಯೂ ಕೂಡ 1 SC 1 ST ಮತ್ತೆ 2 OBC ಮತ್ತೆ 1 ವುಮನ್ ಅನ್ನ 5 ರಿಸರ್ವೇಷನ್ಸ್ ಅನ್ನ ಅಲ್ಲಿಗೂ ಕೂಡ ತಂದಿದ್ದಾರೆ. ಅನದರ್ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್. ಆ ನಂತರದಲ್ಲಿ ಪ್ರಮುಖವಾಗಿ ಮತ್ತೊಂದು ಬದಲಾವಣೆಯನ್ನು ತಂದಿದ್ದೇವೆ. ಈಗ ಚಾರ್ಟೆಡ್ ಅಕೌಂಟೆಂಟ್ ನಮ್ಮ ಆಡಳಿತ ಮಂಡಳಿ ನಮ್ಮದು ಏನಿರ್ತದೆ ಈ ಸಂಸ್ಥೆಯ ವ್ಯವಹಾರವನ್ನ ಆಡಿಟ್ ಮಾಡ್ಕೊಳ್ಳೋದಕ್ಕೆ CA ಮುಖಾಂತರ ನಾವು ಮಾಡ್ಕೊಳ್ತಾ ಇದ್ವಿ. ಒಬ್ಬ CA 2 ವರ್ಷ ಮಾಡ್ಬೋದು, ಮತ್ತೆ 3rd ಇಯರ್ ಬೇರೆ CA ಮಾಡ್ಬೇಕು, ಆನಂತರ ಬೇಕಾದ್ರೆ ಅವರೇ ಮಾಡ್ಬೋದು ಅಂತೇಳಿ ಕಂಟಿನ್ಯೂಸ್ ಆಗಿ ಒಬ್ಬ CA 2 ವರ್ಷ ಮಾತ್ರ ಮಾಡ್ಲಿಕ್ಕೆ ಅವಕಾಶ ಇತ್ತು. ಆನಂತರ CAಗಳೇ ಮಾಡ್ಕೊಂಡು ಹೋಗ್ಲಿಕ್ಕೆ ನಮ್ಮ ಏನು ಜನರಲ್ ಬಾಡಿ ತಾವುಗಳು ಇವತ್ತೇನು ತೀರ್ಮಾನ ಮಾಡ್ತೀರಾ ಯಾರನ್ನ ಮಾಡಬೇಕು ಅಂತ ಅದನ್ನ ಮಾಡೋದಕ್ಕೆ ಅವಕಾಶ ಇತ್ತು. ಆದರೆ ಈಗ ಒಂದು ತಿದ್ದುಪಡಿಯನ್ನು ತಂದಿದ್ದೀವಿ. ಯಾಕೆಂದ್ರೆ ತಮಗೆ ಗೊತ್ತಿದೆ, ಬೆಂಗಳೂರಿನಲ್ಲಿ ರಾಘವೇಂದ್ರ ಸಂಸ್ಥೆ ಆಯಿತು, ಖಂಡ್ವಾ ಸಂಸ್ಥೆ ಆಯಿತು, ಇಂಥ ಸಂಸ್ಥೆಗಳಲ್ಲಿ ಸುಮಾರು 2,700 ಕೋಟಿ ಅವ್ಯವಹಾರ ಆಯಿತು, 605 ಕೋಟಿ ಅವ್ಯವಹಾರ ಆಯಿತು. ಸೊ ಯಾಕೆ ನಾನೇ ಫಸ್ಟ್ ಅಡ್ಮಿನಿಸ್ಟ್ರೇಟರ್ ಇದ್ದೆ, ರಾಘವೇಂದ್ರ ಬ್ಯಾಂಕ್ ಅಡ್ಮಿನಿಸ್ಟ್ರೇಟರ್ 2,700 ಕೋಟಿ ಅವ್ಯವಹಾರದಾಗ ನಾನೇ ಫಸ್ಟ್ ಅಡ್ಮಿನಿಸ್ಟ್ರೇಟರ್ ಆಗಿ 1,100 ಕೋಟಿ ರೂಪಾಯಿ ಆಸ್ತಿಗಳನ್ನು ತಗೊಂಡು EDಗೆ ಮತ್ತು CIDಗೆ ನಾನೇ ಹ್ಯಾಂಡ್ ಓವರ್ ಮಾಡಿದೆ. ಈಗ CBIಗೆ ಕೊಟ್ಟಿದ್ದೇವೆ. ಸುಮಾರು DACGC ಇಂದ 5 ಲಕ್ಷ ರೂಪಾಯಿ ನಮಗೆ ಇನ್ಶೂರೆನ್ಸ್ ಇದೆ. ಆ ಇನ್ಶೂರೆನ್ಸ್ ಅಮೌಂಟನ್ನು ಕೂಡ 740 ಕೋಟಿ ರೂಪಾಯಿನ ನಾವೇ ತರಿಸಿದ್ವಿ. ಮತ್ತೆ 1 ಲಕ್ಷ ರೂಪಾಯಿ ತನಕ ಕೊಡ್ಲಿಕ್ಕೆ ಅವಕಾಶ ಇತ್ತು, ಅದು 1 ಲಕ್ಷ ರೂಪಾಯಿನ ನಾವೇನೇ ಕೊಟ್ಟಿದ್ದೀವಿ. ಸೊ ಈ ರೀತಿಯಾಗಿ 1,000 ಕೋಟಿ ರೂಪಾಯಿಗಳನ್ನು ಹಿಂತಿರುಗಿ ಕೊಟ್ಟಿವಿ. ಮತ್ತೆ ಅದರಲ್ಲೂ ಡಿಸ್ಟ್ರೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ RBIನಿಂದ ಅನುಮತಿ ತಗೊಂಡು ಸುಮಾರು 1,500 ಜನಕ್ಕೂ ಕೂಡ ಅಲ್ಲಿ 15 ಕೋಟಿ ರೂಪಾಯಿಗಳನ್ನು ಕೂಡ ಕೊಟ್ವಿ. ಸೊ ಇನ್ನು ಮಿಕ್ಕಿದಂತೆ ಸಮಸ್ಯೆ ಆಯಿತು. ಅದರಿಂದಾಗಿ ಏನಾಗಿದೆ, ಈ CAಗಳು ಸಾಮಾನ್ಯವಾಗಿ ಉತ್ತಮವಾಗಿ ಅದನ್ನ ಅಂದ್ರೆ ಸರಿಯಾಗಿ ಮಾಡಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರನೇ ಎವ್ರಿ 3rd ಇಯರ್ ಕಡ್ಡಾಯವಾಗಿ ಗೌರ್ಮೆಂಟ್ ಆಡಿಟ್ ಅನ್ನ ಮಾಡಬೇಕು. ಸಹಕಾರ ಇಲಾಖೆ ಆಡಿಟ್ ಡಿಪಾರ್ಟ್ಮೆಂಟ್ ಇಂದ ಕಡ್ಡಾಯವಾಗಿ ಆಡಿಟ್ ಅನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ಕಡ್ಡಾಯ ಮಾಡಿದ್ದೀವಿ. ಸೊ ದಟ್ ಈಸ್ 1 ಅಮೆಂಡ್ಮೆಂಟ್. ಇಟ್ ಈಸ್ ಗೋಯಿಂಗ್ ಟು ಕಮ್ ಇನ್ ಟು ಫೋರ್ಸ್. ಅದು ಕೂಡ ಬರ್ತಾ ಇದೆ. ಸೊ ಯಾಕೆ ನಾನೇ ಡೈರೆಕ್ಟರ್ ಆಫ್ ಆಡಿಟ್ ಕೂಡ ಇದೆ. ಅದೇ ಸಂದರ್ಭದಲ್ಲಿ ಆ ಇಲಾಖೆಯನ್ನ ಸ್ಟೇಟ್ ಅಕೌಂಟ್ ಜೊತೆ ಮರ್ಜ್ ಮಾಡಿದ್ರು. ಅದನ್ನ ಮತ್ತೆ ವಾಪಸ್ ತಂದು ನಾವು ಆ ಇಲಾಖೆಯನ್ನು ಮತ್ತೆ ರಿವೈವ್ ಮಾಡಿ ಈಗ ಮತ್ತೆ ನಾವು ಎವ್ರಿ 3rd ಇಯರ್ ಮ್ಯಾಂಡೇಟರಿ ಡಿಪಾರ್ಟ್ಮೆಂಟ್ ಆಡಿಟ್ ನಮ್ಮ ಸಂಸ್ಥೆದು ಕೂಡ ಇನ್ನು ಮುಂದೆ 3 ವರ್ಷದಲ್ಲಿ 1 ವರ್ಷ ಸರ್ಕಾರದ ಆಡಿಟ್ ಆಗುತ್ತೆ. ನೀನು ಉಳಿದ 2 ವರ್ಷಗಳು CA ಇಂದ ಆಡಿಟ್ ಆಗ್ತಕ್ಕಂತಹ ಒಂದು ಅದನ್ನ ಮಾಡಿದ್ದೇವೆ. ಸೊ ಈ ರೀತಿಯಾಗಿ ಸಾಕಷ್ಟು ಕೆಲವೊಂದು ಬದಲಾವಣೆಗಳನ್ನ ಈಗ ತಂದ್ವಿ. ಬಟ್ ನಾವು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹಾಕೊಳಕ್ ಹೋದಾಗ ಯಾಕೆಂದ್ರೆ ಸಾಕಷ್ಟು ಸಂಸ್ಥೆಗಳು ತುಂಬಾ ನಷ್ಟ ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ಅದು ಯಾವಾಗ ಈಗ
ಆಲ್ ಟೈಮ್ ಹೈಯಲ್ಲಿದೆ. ತಮಗೆ ಗೊತ್ತಿದೆ, ಮಾರ್ಕೆಟ್ ಆಲ್ ಟೈಮ್ ಹೈಯಲ್ಲಿದೆ. ಮೊನ್ನೆ ಮಾತ್ರ ಒಂದು 1,200 ಪಾಯಿಂಟ್ ಬಿದ್ದಿದೆ. ಬಟ್ ಅದೇನಾಗುತ್ತೆ, ಭಾಳ ಫ್ಲಕ್ಚುಯೇಷನ್ಸ್ ಇರುತ್ತೆ. ಅದರಿಂದ ಏನಾಗಿದೆ, ಅದು ನಮ್ಮ ಕೈಯಲ್ಲಿ ಇರೋದಿಲ್ಲ. ಮಾರ್ಕೆಟ್ ಫೋರ್ಸಸ್ಗಳು ಮತ್ತು ಇಂಟರ್ನ್ಯಾಷನಲ್ ಏನೇನೋ ಮಾರ್ಕೆಟಲ್ಲಿ ಏನಾಗ್ತದೆ ಅದೆಲ್ಲವೂ ಕೂಡ ಇರ್ತದೆ. ಯಾಕೆಂದರೆ ನಾಳೆ ದಿವಸ ಕನಿಷ್ಠ ನಮಗೊಂದು FD ಅಂತಂದರೆ ಒಂದು ಗ್ಯಾರಂಟಿಡ್ ಅಮೌಂಟ್ ಆದರೂ ಇರ್ತದೆ. ಅದರಿಂದ ಏನಾಗಿದೆ, ಈಗ ನಮ್ಮ ಸಂಸ್ಥೆಗಳಲ್ಲೇ ಯಾವುದೆಲ್ಲರೂ ಈಗ ಹೂಡಿಕೆ ಮಾಡಿದ್ರೆ 8-9%, 9.5% ತನಕ ಕೂಡ ಕೆಲವು ಕಡೆ ಕೊಡ್ತಾರೆ. ಸೊ ಅದರಿಂದ ಅದು ಸಮಸ್ಯೆ ಏನಾಗಲಿಕ್ಕಿಲ್ಲ. ಬಟ್ ಆದರೆ ಮ್ಯೂಚುವಲ್ ಫಂಡ್ಸಲ್ಲಿ ಅದು 36% ಬೇಕಾದ್ರೆ ದುಡಿಬೋದು, -36 ಬೇಕಾದ್ರೂ ಬರ್ಬೋದು. ಅಂಥ ಸಂದರ್ಭದಲ್ಲಿ ನಾವು ಜನರಲ್ ಬಾಡಿನಲ್ಲಿ ನಾವು ಸದಸ್ಯರುಗಳನ್ನೇ ಪ್ರಶ್ನೆ ಮಾಡ್ತೇವೆ. ಅದರಿಂದಾಗಿ ಅದಕ್ಕೆ ಅವಕಾಶಗಳನ್ನು RBIನೇ ನಿರ್ಬಂಧ ಮಾಡಿ. ನಮಗೆಲ್ಲ RBI ಮತ್ತು NABARD ಇದನ್ನು ನಿರ್ಬಂಧಿಸಿದೆ. ಅದರಿಂದಾಗಿ ಅದಕ್ಕೆ ವಿರುದ್ಧವಾಗಿ ವ್ಯತಿರಿಕ್ತವಾಗಿ ನೀವು ಮಾಡಿದ್ರೆ ಸಂಸ್ಥೆ ಆಡಳಿತ ಮಂಡಳಿ ಮೇಲೆ ಕ್ರಮ ಆಗ್ತದೆ. ಅದಕ್ಕೆ ಅವಕಾಶ ಇಲ್ಲ. ದಯವಿಟ್ಟು ಅದನ್ನು ನಾವು ಯಾರು ಕೇಳೋದು ಬೇಡ ಅನ್ಸುತ್ತೆ. ಅದು ನನ್ನ ಅನಿಸಿಕೆ. ಇನ್ನೇನಾದರೂ ಕೂಡ ತಮಗೇನಾದರೂ ಸ್ಪಷ್ಟೀಕರಣ ಇಲಾಖೆ ವಿಚಾರದಲ್ಲಿ ಬೇಕು ಅಂತಂದರೆ ನಾನು ಹೇಳ್ತೀನಿ. ಇದಿಷ್ಟು ಕೂಡ ಸದ್ಯದಲ್ಲಿ ಸನಿಹದಲ್ಲಿ ನಾವು ಮಾಡಿರ್ತಕ್ಕಂತಹ ಕೆಲವೊಂದು ಬದಲಾವಣೆಗಳು. ಮತ್ತೆ ಪೂರ್ಣ ವರದಿಯನ್ನು ನಾವು ಕೊಟ್ಟಿದ್ದೇವೆ. ಅದರಲ್ಲಿ ನಮ್ಮ GT ದೇವೇಗೌಡರು ಮತ್ತು ಲಕ್ಷ್ಮಣ ಸಂಗಪ್ಪ ಸವದಿ ಮತ್ತು ಸಾಕಷ್ಟು ಎಕ್ಸ್ಪರ್ಟ್ಸ್ಗಳು ಕೂಡ ಇದ್ದರು. ಅದನ್ನು ಚಳಿಗಾಲದ ಅಧಿವೇಶನದಲ್ಲಿ ಮತ್ತು ಹೆಚ್ಚಿನದಾದಂತಹ ಅಮೆಂಡ್ಮೆಂಟ್ಗಳನ್ನು ನಾವು ತರ್ತಾ ಇದ್ದೇವೆ. ಸೊ ಅದು ಚಳಿಗಾಲದ ಅಧಿವೇಶನ ಬೆಳಗಾಂನಲ್ಲಿ ಇರ್ತದೆ, ಅಲ್ಲಿ ಮಾಡ್ತೇವೆ. ಬಟ್ ಆದರೆ ಈಗ ಸದ್ಯಕ್ಕೆ ನಾವು ಕಳಿಸಿರ್ತಕ್ಕಂಥ ಅಮೆಂಡ್ಮೆಂಟು ರಾಜ್ಯಪಾಲರು ಕೆಲವೊಂದು ಕ್ಲಾರಿಫಿಕೇಷನ್ಸನ್ನು ಕೇಳಿಕೊಂಡು ವಾಪಸ್ ಹಾಕಿದ್ದಾರೆ. ಮೊನ್ನೆ ಕ್ಲಾರಿಫಿಕೇಷನ್ಸನ್ನು ಕೊಟ್ಟಿದ್ದೀವಿ. ಲಾ ಡಿಪಾರ್ಟ್ಮೆಂಟ್ಗೆ ಹೋಗಿದೆ. ಈಗ ಅಲ್ಲಿಂದ ಅಡ್ವೊಕೇಟ್ ಜನರಲ್ ಹೋಗಿ ಮತ್ತೆ ನಾವು ಗವರ್ನರ್ಗೆ ಅದು ವಾಪಸ್ ಹೋಗ್ತದೆ. ಗವರ್ನರ್ ಅವರ ಅಂಕಿತ ಬಿದ್ದ ನಂತರದಲ್ಲಿ ಮತ್ತೆ ಅದು ಕಾಯ್ದೆಯಾಗಿ ಜಾರಿಗೆ ಬರ್ತದೆ. ಮತ್ತು ಅದು ಕಾಯ್ದೆಯಾಗಿ ಜಾರಿಗೆ ಬಂದ ಮೇಲೂ ಕೂಡ ಅದು ಸಬ್ಜೆಕ್ಟ್ ಜುಡಿಷಿಯಲ್ ರಿವ್ಯೂ. ಮತ್ತೆ ಯಾರಾದರೂ ಕೂಡ ಹೈಕೋರ್ಟ್ಗೆ ಹೋದರೆ ಅದರಲ್ಲಿ ಹೈಕೋರ್ಟಲ್ಲಿ ಏನು ತೀರ್ಮಾನ ಬರ್ತದೆ ಅದರ ನಂತರದಲ್ಲಿ ನಾವು ಅದನ್ನು ಜಾರಿಗೆ ತರ್ತೇವೆ. ಆಮೇಲೆ ಇನ್ನೊಂದು ವಿಚಾರವನ್ನು ಹೊಸದಾಗಿ ತರ್ತಾ ಇದ್ದೀವಿ ಇಲಾಖೆಯಲ್ಲಿ. ಈಗ ಏನು ಅಂತಂದರೆ DACGC ಪ್ರಕಾರ ಎಲ್ಲಿ ನ್ಯಾಷನಲೈಸ್ ಬ್ಯಾಂಕು ಮತ್ತು ಎಲ್ಲ RBIನ ನಿಯಂತ್ರಣಕ್ಕೆ ಬರ್ತಕ್ಕಂಥ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಮತ್ತು ಶೆಡ್ಯೂಲ್ ಬ್ಯಾಂಕ್ಗಳಲ್ಲಿ ಮತ್ತು ಕಮರ್ಷಿಯಲ್ ಬ್ಯಾಂಕ್ಗಳಲ್ಲಿ 5 ಲಕ್ಷ ರೂಪಾಯಿವರೆಗೆ ಇನ್ಶೂರೆನ್ಸ್ ಇದೆ. ಈಗ ನಮ್ಮ ಈ ಸಂಘದಲ್ಲಿ ತಾವು ಠೇವಣಿ ಮಾಡಿದ್ದೀರಾ, ಇದಕ್ಕೆ ಇನ್ಶೂರೆನ್ಸ್ ಇಲ್ಲ. ಅದು ಇದೆಯಾ ಅಂತ ಕೇಳಿದ್ರೆ ಇಲ್ಲ. ಅದಕ್ಕಾಗಿ ನಾವು ಇಲಾಖೆಯಿಂದ ಒಂದು ಅಧ್ಯಯನ ಸಮಿತಿಯನ್ನು ಮಾಡಿ ಕೇರಳದಲ್ಲಿ ಈಗಾಗಲೇ 2 ಲಕ್ಷ ರೂಪಾಯಿಗೆ ಇನ್ಶೂರೆನ್ಸನ್ನು ಮಾಡಿದ್ದಾರೆ. ಅಂದರೆ ಪ್ರತಿ 100 ರೂಪಾಯಿಗೆ 10 ಪೈಸೆಯ ರೀತಿಯಲ್ಲಿ ನಾವು ಒಮ್ಮೆ ಮಾತ್ರ ಕಲೆಕ್ಟ್ ಮಾಡೋದು, ವರ್ಷಕ್ಕೊಂದು ಸಾರಿ ಮಾತ್ರ ಅದನ್ನು ಪ್ರತಿ 100 ರೂಪಾಯಿಗೆ 10 ಪೈಸೆ ರೀತಿ ಕಲೆಕ್ಟ್ ಮಾಡಿ ಅದರದ್ದೇ ಒಂದು ಕಾರ್ಪಸ್ ಫಂಡನ್ನು ಮಾಡಿಬಿಟ್ಟು ಇನ್ಶೂರೆನ್ಸ್ ಕವರೇಜನ್ನು ಕೊಡಬೇಕು ಅಂತ. ಮಹಾರಾಷ್ಟ್ರದಲ್ಲಿ ಈಗ 15 ದಿವಸಗಳ ಹಿಂದೆ 1 ಲಕ್ಷ ರೂಪಾಯಿಗೆ ಆ ಥರ ಮಾಡಿದ್ದಾರೆ. ನಾವು ಕೂಡ ಅದರ ಬಗ್ಗೆ ಒಂದು ಡ್ರಾಫ್ಟ್ ರೂಲ್ಸನ್ನು ಮಾಡಿದ್ದೀವಿ. ಇನ್ನು ಒಂದು 15 ಅಥವಾ ಇನ್ನೊಂದು 20-25 ದಿವಸದಲ್ಲಿ ಇದರ ಬಗ್ಗೆಯೂ ಕೂಡ ಒಂದು ನಿರ್ಣಯ ಆಗಿ ಸರ್ಕಾರದ ಹಂತದಲ್ಲಿ ಒಂದು ಸುತ್ತೋಲೆಯನ್ನು ಮಾಡಿ ಒಂದು ಕಾರ್ಪೊರೇಷನ್ ಟೈಪ್ ಮಾಡಿ ತಮ್ಮಗಳ ಒಂದು ಡೆಪಾಸಿಟ್ಗೂ ಕೂಡ ಪ್ರೊಟೆಕ್ಷನ್ ಕೊಡೋ ರೀತಿಯಲ್ಲಿ ಇನ್ಶೂರೆನ್ಸನ್ನು ಕವರ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ತೆಗೆದುಕೊಳ್ತಾ ಇದೆ. ಮೊನ್ನೆ ಅದರ ಮೀಟಿಂಗ್ ಇತ್ತು, ಅದರ ಬಗ್ಗೆ ನಾವು ತೀರ್ಮಾನವನ್ನು ಕೂಡ ಮಾಡಿದ್ದೇವೆ. ಸೊ ಅದರದ್ದು ಡ್ರಾಫ್ಟ್ ರೂಲ್ಸ್ ಎಲ್ಲ ಫೈನಲ್ ಮಾಡಿ ಈಗ ಸರ್ಕಾರದ ಅಂಗೀಕಾರಕ್ಕೆ ಕಳಿಸ್ಕೊಳ್ತಾ ಇದ್ದೇವೆ.